ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಮತ್ತು ಚಿಕಿತ್ಸಾ ವಿಧಾನಗಳು ಈ ಕುರಿತಾಗಿ ಮಕ್ಕಳ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಆನಂದ್ ಕೆಸಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ. ಪ್ರತಿದಿನ ನಮ್ಮ ದೇಹದಲ್ಲಿ ಹಳೆಯ ಜೀವಕೋಶಗಳಿಗೆ ಬದಲಾಗಿ ಹೊಸ ಆರೋಗ್ಯವಂತ ಜೀವಕೋಶಗಳು ಹುಟ್ಟುತ್ತವೆ. ನಾವು ಕ್ಯಾನ್ಸರ್ ಜೀವಕೋಶಗಳ ಬಗ್ಗೆನೂ ಕೇಳಿದ್ದೀವಿ. ಹೆಚ್ಚಾಗ್ತಾ ಇರೋ ಅಸಾಂಕ್ರಾಮಿಕ ರೋಗಗಳ ಪಟ್ಟಿಯಲ್ಲಿ ಕ್ಯಾನ್ಸರ್ ಕೂಡ ಸೇರಿದೆ. ವಯಸ್ಸಿನ ಭೇದ ಇಲ್ಲದೆ ಕ್ಯಾನ್ಸರ್ ಎಲ್ಲರಲ್ಲೂ ಕಾಣಿಸಿಕೊಳ್ಳುತ್ತೆ. ಮಕ್ಕಳಲ್ಲಿ ಕ್ಯಾನ್ಸರ್ ಮತ್ತು ಅದಕ್ಕಿರೋ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲು ಶಂಕರ ಆಸ್ಪತ್ರೆಯಲ್ಲಿ ಮಕ್ಕಳ ಕ್ಯಾನ್ಸರ್ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಡಾಕ್ಟರ್ ಆನಂದ್ ಕೆಸಿ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಆನಂದ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಫಸ್ಟ್ ಆಫ್ ಆಲ್ ಹೇಳಿ, ಇವಾಗ ನಾವು ಕ್ಯಾನ್ಸರ್ ಅಂದ್ರೆ ದೊಡ್ಡೋರಲ್ಲಿ ಬರುತ್ತೆ ಅಂತ ಕೇಳಿದೀವಿ, ಮಕ್ಕಳಲ್ಲೂ ಬರುತ್ತಾ ಕ್ಯಾನ್ಸರ್? ಹೌದು, ಅನ್ಫಾರ್ಚುನೇಟ್ಲಿ ಮಕ್ಕಳಲ್ಲೂ ಕ್ಯಾನ್ಸರ್ ಅನ್ನೋ ಕಾಯಿಲೆ ಕಂಡು ಬರುತ್ತೆ. ಯಾಕೆ ಮಕ್ಕಳಲ್ಲಿ ಇತ್ತೀಚೆಗೆ ಕ್ಯಾನ್ಸರ್ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ತಾ ಇದೆ? ಮಕ್ಕಳಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಹೆಚ್ಚಾಗತ್ತೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ವಯಸ್ಕರಿಂದ ತಗೊಳ್ಳೋಣ. ವಯಸ್ಕರಲ್ಲಿ ಜೀವಶೈಲಿ ಮತ್ತೆ ಏಜ್ ಹೆಚ್ಚಿಗೆ ಆಗೋದ್ರಿಂದ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೊ ಇವಾಗ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ ಓಲ್ಡರ್ ಪೀಪಲ್ ಹೆಚ್ಚಾದಷ್ಟೂ ಸೊ ಅವರಿಗೆ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ವಯಸ್ಕರಲ್ಲಿ ನಾವು ನೋಡ್ತಾ ಇರೋ ಕ್ಯಾನ್ಸರ್ನ ಸಂಖ್ಯೆ ಏನಿದೆ ಹೆಚ್ಚಾಗ್ತಾ ಇದೆ. ಬಟ್ ಮಕ್ಕಳಲ್ಲಿ ಅದು ಯಾವುದೇ ಕಾರಣಗಳು ಆಗದಲ್ಲಿರೋದ್ರಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತೇನೆ ಅದನ್ನ ನಾನು ಒಪ್ಪೋದಿಲ್ಲ. ಹಾಗಾದ್ರೆ ನೀವು ಕೇಳ್ಬೋದು ಇವಾಗ ಗೊತ್ತಾಗ್ತಾ ಇದೆ ಅಂತ. ಬಟ್ ಮುಂಚೆ ಮಕ್ಕಳ ಕ್ಯಾನ್ಸರ್ನ ಪತ್ತೆ ಹಚ್ಚೋದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಪೆಷಲಿಸ್ಟ್ಸೇ ಇರಲಿಲ್ಲ. ಹಾಗಾಗಿ ಬಹಳಷ್ಟು ಮಕ್ಕಳು ಗೊತ್ತಾಗೋ ಮುಂಚೆನೆ ಜೀವಕ್ಕೆ ಅಪಾಯ ಆಗ್ತಿತ್ತು. ಈಗ 10-20 ವರ್ಷ ಮುಂಚೆ. ಈಗ ಫೆಸಿಲಿಟೀಸ್ ಅವೈಲಬಲ್ ಇದೆ, ಸ್ಪೆಷಲಿಸ್ಟ್ ಅವೈಲಬಲ್ ಇರೋದ್ರಿಂದ ಗೊತ್ತಾಗ್ತಾ ಇದೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟು ನಡೀತಾ ಇದೆ. ಅಂದ್ರೆ ಹಳೆ ಕಾಲದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಕರೆಕ್ಟ್ ಆಗಿ ಪತ್ತೆ ಹಚ್ಚೋಕೆ ಡಯಾಗ್ನೋಸಿಸ್ ಇರಲಿಲ್ಲ. ಕೆಲವು ಮಕ್ಕಳು ಅನ್ಡಯಾಗ್ನೋಸ್ಡ್ ಆಗಿ ಜೀವಕ್ಕೆ ಅಪಾಯ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಇತ್ತು ಹಳೆಯ ಕಾಲದ 20-30 ವರ್ಷದ ಹಿಂಭಾಗ. ಈಗ ಅದು ಬಹಳಷ್ಟು ಬದಲಾಗಿದೆ. ದೊಡ್ಡೋರಂದ್ರೆ ನಮ್ದು ಜೀವನ ಶೈಲಿ ಬದಲಾಗಿದೆ, ಆಹಾರ ಪದ್ಧತಿ ಬದಲಾಗಿದೆ. ಈಗ ಮಕ್ಕಳು ಚಿಕ್ಕೋರು, ಅವರಲ್ಲಿ ಏನ್ ಕಾರಣದಿಂದ ಈ ಕ್ಯಾನ್ಸರ್ ಬರುತ್ತೆ? ಸೊ ಮಕ್ಕಳಲ್ಲಿ 100 ಮಕ್ಕಳಲ್ಲಿ ಅಗರ್ ಕ್ಯಾನ್ಸರ್ ಇದೆ ಅಂತಂದ್ರೆ ಅದರಲ್ಲಿ 95-98 ಮಕ್ಕಳಲ್ಲಿ ಕ್ಯಾನ್ಸರ್ ತನ್ನಂತಾನೆ ಯಾವುದೇ ಕಾರಣ ಇಲ್ದಂಗೆ ಬರುತ್ತೆ. ಮೆಡಿಕಲ್ ಅಲ್ಲಿ ನಾವು ಡೆವಲಪ್ಮೆಂಟಲ್ ಅಬೆರೇಷನ್ಸ್ ಅಂತಾರೆ, ಅಂದ್ರೆ ಮಗು ಬೆಳವಣಿಗೆ ಆಗುವಂತ ಸ್ಥಿತಿಯಲ್ಲಿ ಸ್ಟೇಜ್ನಲ್ಲಿ ಸೊ ಕೆಲವು ಸಣ್ಣ ಏರುಪೇರು ಆಗೋದ್ರಲ್ಲಿ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣ ಇಲ್ಲ, ಅದನ್ನ ತಡೆಗಟ್ಟಕ್ಕೂ ಸಾಧ್ಯ ಇಲ್ಲ. ಬಟ್ 2-3% ಅಥವಾ 5% ಒಳಗಡೆ ಮಕ್ಕಳಲ್ಲಿ ವಂಶವಾಹಿಗೆ ಬರುವಂತ ಜೆನೆಟಿಕ್ ತೊಂದರೆಗಳಿಂದ, ಸೊ ಫ್ಯಾಮಿಲಿಯಲ್ಲಿ ಕೆಲವರಿಗೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಲ್ಲಿ ಯಾರಿಗಾರು ಕ್ಯಾನ್ಸರ್ ಇದೆ ಅಂದ್ರೆ ಅದಾಗಿ ಮಕ್ಕಳಿಗೆ ಬಂತು ಅಂದರೆ ಅದು ವಂಶವಾಗಿ ಬರುವಂತ ಕ್ಯಾನ್ಸರ್ ಅಂತ ಹೇಳ್ಬೋದು. ಬಟ್ ಅದು ಬಹಳ ವಿರಳವಾಗಿರುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಬರುವಂತ ಕ್ಯಾನ್ಸರ್ಗಳಲ್ಲಿ ಇದು ಇಡಿಯೋಪಾಥಿಕ್ ಅಂದ್ವಾ ಏನು ಕಾರಣ ಇಲ್ದಲೇ ಇರುತ್ತೆ. ಈಗ 4-5 ವರ್ಷ ಮಕ್ಕಳು ಆರಾಮಾಗಿರ್ತಾರೆ, ತೂಕನು ಚೆನ್ನಾಗಿರುತ್ತೆ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಕರೆಕ್ಟ್ ಆಗಿ ಅಚೀವ್ ಆಗಿರುತ್ತೆ. ಆದ್ರೆ ಸಡನ್ಲಿ ಕ್ಯಾನ್ಸರ್ ಕಾಣಿಸಿಕೊಳ್ಳೋ ಚಾನ್ಸಸ್ ಇದೆಯಾ ಡಾಕ್ಟರ್? ಹೌದು. ಮಕ್ಕಳಲ್ಲಿ ಬೇರೆ ಏನು ವಾರ್ನಿಂಗ್ ಸೈನ್ಸ್ ಇಲ್ದಲೇನು ಕ್ಯಾನ್ಸರ್ ಗೊತ್ತಾಗೋ ಸಾಧ್ಯತೆಗಳು ಇರುತ್ತೆ, ಬಹಳ ಇರುತ್ತೆ. ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದ್ರಿ. ಮಕ್ಕಳಲ್ಲಿ ಕ್ಯಾನ್ಸರ್ ಇದೆ ಅನ್ನೋಕೆ ಏನಾದ್ರೂ ವಾರ್ನಿಂಗ್ ಸೈನ್ಸ್ ಪೋಷಕರು ಗಮನಿಸಬೇಕಾ? ಸೊ ಮಕ್ಕಳಲ್ಲಿ ಆಗುವಂತ ಕಾಯಿಲೆಗಳಲ್ಲಿ ಬಹಳಷ್ಟು ಕಾಮನ್ ಆಗಿರುವಂಥದ್ದು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಇಶ್ಯೂಸ್. ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಅವಶ್ಯಕತೆ ಬರುವಂಥದ್ದು ಕೆಮ್ಮು, ಶೀತ, ವೈರಲ್ ಇನ್ಫೆಕ್ಷನ್ಸ್, ವಾಂತಿ ಭೇದಿ ಆಗುವಂಥದ್ದು, ನ್ಯೂಮೋನಿಯಾ ಆಗುವಂಥದ್ದು, ಈ ಥರ ಎಲ್ಲ ಕಾರಣಗಳು. ಅವಕ್ಕೆ ಕಂಪೇರ್ ಮಾಡಿದ್ರೆ ಕ್ಯಾನ್ಸರ್ ಅನ್ನೋದು ಬಹಳ ವಿರಳ. ಬಟ್ ಕ್ಯಾನ್ಸರಿನ ಲಕ್ಷಣಗಳು ಬೇಕು ಅಂತಂದ್ರೆ ಗೊತ್ತಾಗಬೇಕು ಅಂತಂದ್ರೆ ಪದೇ ಜ್ವರ ಬರುವಂಥದ್ದು, 2 ವಾರಕ್ಕಿಂತ ಹೆಚ್ಚಿಗೆ ಪದೇ ಜ್ವರ ಬರುವಂಥದ್ದು, ತಲೆನೋವು, ವಾಂತಿ ಬರುವಂಥದ್ದು, ಶರೀರದಲ್ಲಿ ಎಲ್ಲಾದ್ರೂ ಗಂಟುಗಳು ಸ್ವೆಲ್ಲಿಂಗ್ಸ್ ಅಂತ ಹೇಳ್ತೀವಿ ಅದು ಕಂಡು ಬರುವಂಥದ್ದು, ಫಿಟ್ಸ್ ಬರುವಂಥದ್ದು, ಇವೆಲ್ಲ ಲಕ್ಷಣಗಳಿಂದ ನಮಗೆ ಕ್ಯಾನ್ಸರ್ ಇರಬಹುದು ಅಂತ ಗೊತ್ತು. ಕೆಲವೊಂದ್ಸಲ ಮೂಗಲ್ಲಿ ರಕ್ತ ಸೋರೋದು ಕಾಣಿಸ್ಕೊಳ್ಳುತ್ತೆ. ಬಹಳಷ್ಟು ಮಕ್ಕಳಿಗೆ ಮೂಗಲ್ಲಿ ರಕ್ತ ಸೋರೋದು ಅದು ಬೇರೆ ಕಾರಣಗಳಿಗಿರುತ್ತೆ. ಸೊ ಕೆಲವು ಬಾರಿ ನೋಸ್ ಪಿಕ್ಕಿಂಗ್ ಅಂತಾರೆ, ಮೂಗಲ್ಲಿ ಬೆರಳು ಹಾಕೋದ್ರಿಂದ ಅಥವಾ ಶೀತ ಆಗಿರೋದ್ರಿಂದ ಇನ್ಫೆಕ್ಷನ್ಸ್ ಆಗಿ, ಸೊ ಅದೆಲ್ಲ ಕಾರಣಗಳಿಗೆ ಬರುತ್ತೆ. ಅದು ಕ್ಯಾನ್ಸರ್ ಲಕ್ಷಣ ಅಂತ ಹೇಳೋದು ನಾನು ಇಷ್ಟಪಡೋದಿಲ್ಲ. ಬಟ್ ಕೆಲವು ರೇರ್ ಕಂಡೀಷನ್ಸ್, ಕೆಲವು ಕ್ಯಾನ್ಸರ್ ಅಲ್ಲಿ ಪ್ಲೇಟ್ಲೆಟ್ ಅನ್ನೋದು ಕಡಿಮೆ ಆದಾಗ, ರಕ್ತದಲ್ಲಿ ಹೆಪ್ಪುಕಟ್ಟಕ್ಕೆ ಹೆಲ್ಪ್ ಮಾಡೋದು ಪ್ಲೇಟ್ಲೆಟ್ಸ್ ಅಂತ, ಅದು ಕಡಿಮೆ ಆದಾಗ ಕೆಲವು ಬಾರಿ ಮೂಗಲ್ಲಿ ರಕ್ತ ಬರುವಂಥದ್ದು ಫೀಚರ್ ಒಂದು ಕ್ಯಾನ್ಸರಿನ ಲಕ್ಷಣ ಆಗಿರ್ಬೋದು. ಬಟ್ ಅದು ಕಾಮನ್ ಲಕ್ಷಣ ಅಲ್ಲ. ಈಗ ಮಕ್ಕಳಲ್ಲಿ ಯಾವ್ಯಾವ ಕ್ಯಾನ್ಸರ್ಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ? ಸೊ ಮಕ್ಕಳಲ್ಲಿ ಕಾಮನ್ ಆಗಿ ಬರುವಂಥದ್ದು ಮೊದಲನೇ ಮೋಸ್ಟ್ ಕಾಮನ್ ಅಂತಂದ್ರೆ ಬ್ಲಡ್ ಕ್ಯಾನ್ಸರ್ಸ್, ಲುಕೀಮಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಒಂದು ಬರುತ್ತೆ, ಮೈಲಾಯ್ಡ್ ಲುಕೀಮಿಯಾ ಅಂತ ಬರುತ್ತೆ. ಸೊ ಇವೆರಡು ತರದ ಬ್ಲಡ್ ಕ್ಯಾನ್ಸರ್ಸ್ ಕಾಮನ್. ಅದು ಬಿಟ್ಟು ಲಿಂಫೋಮಾಸ್ ಅಂತ ಕಾಮನ್, ಅದು ಕತ್ತಿನಲ್ಲಿ, ಹೊಟ್ಟೆಯಲ್ಲಿ ಗಂಟುಗಳ ಹಾಗೆ ಪ್ರೆಸೆಂಟೇಷನ್ ಮಾಡಬಹುದು. ಅದು ಬಿಟ್ಟು ಬ್ರೈನ್ ಟ್ಯೂಮರ್ಸ್ ಅಥವಾ ಬ್ರೈನ್ ಮ್ಯಾಲಿಗ್ನೆನ್ಸಿಸ್ ಅಂತೀವಿ.
ಮಾಡ್ತೀವಿ. ಸೊ ಮೆಡುಲೋಬ್ಲಾಸ್ಟೋಮಾ ಅಂತ ಇದೆ, ಇವೆಲ್ಲ ಬ್ರೈನ್ ಟ್ಯೂಮರ್ಸ್ ನೆಕ್ಸ್ಟ್ ಕಾಮನ್. ಅದು ಬಿಟ್ಟು ಕಿಡ್ನಿಯಲ್ಲಿ ಕೆಲವು ಟ್ಯೂಮರ್ಸ್ ಆಗುತ್ತೆ, ಅದನ್ನು ವಿಲ್ಮ್ಸ್ ಟ್ಯೂಮರ್ ಅಂತಾರೆ, ಮತ್ತೆ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತಾರೆ, ಮತ್ತೆ ಬೋನ್ ಟ್ಯೂಮರ್ಸ್, ಇದೆಲ್ಲ ಕಾಮನ್. ಈಗ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ಗಳು ಮಾರಣಾಂತಿಕವೇ? ಯಾವುದೇ ಕ್ಯಾನ್ಸರ್ ಆದ್ರೂ ಅದು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಜೀವಕ್ಕೆ ಅಪಾಯ ಆಗುವಂಥ ಮಾರಣಾಂತಿಕ ಸ್ಥಿತಿಯನ್ನು ತಲುಪಬಹುದು. ಬಟ್ ಮಕ್ಕಳ ಕ್ಯಾನ್ಸರಲ್ಲಿ ಒಂದು ವಿಶೇಷತೆ ಇದೆ, ಏನಂದ್ರೆ ವಯಸ್ಕರ ಕ್ಯಾನ್ಸರಲ್ಲಿ ಬರೋ ತರ ಮಕ್ಕಳಲ್ಲಿ ಕ್ಯಾನ್ಸರ್ ಅಲ್ಲ. ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ನ ವಿಧಗಳು ಬಹಳ ಡಿಫರೆಂಟ್ ಇರುತ್ತೆ. ವಯಸ್ಕರಲ್ಲಿ ಕ್ಯಾನ್ಸರ್ ಅಂದ್ರೆ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಸರ್ವೈಕಲ್ ಕ್ಯಾನ್ಸರ್ ಹೇಳ್ತಾರೆ. ಇವೆಲ್ಲದನ್ನು ಜೀವನ ಶೈಲಿ ಅಥವಾ ಕೆಲವು ಇನ್ಫೆಕ್ಷನ್ಸ್ ಅಥವಾ ಕೆಲವು ಏಜ್ ರಿಲೇಟೆಡ್ ಇರುತ್ತೆ. ಬಟ್ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಆ ಥರ ಇರೋದಿಲ್ಲ. ಸೊ ಇದು ತನ್ನಂತಾನೆ ಬರೋದ್ರಿಂದ ಟ್ರೀಟ್ಮೆಂಟ್ ಕೊಟ್ಟಾಗ ಗುಣ ಆಗೋ ಸಾಧ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳ ಕ್ಯಾನ್ಸರನ್ನು ನಾವು ಸ್ಪೆಷಲ್ ಟೈಪ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಹೇಳ್ತೀರಾ ಮಕ್ಕಳ ಎಲ್ಲಾ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಕೊಟ್ರೆ ಮಕ್ಕಳು ಸಂಪೂರ್ಣವಾಗಿ ಗುಣವಾಗ್ತಾರೆ ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿರುತ್ತೆ. ಹೌದು. ಓಕೆ. ಅಂದ್ರೆ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಒಂದು ಮಾತು ಇದೆ ಅಲ್ವಾ, ದೊಡ್ಡವರಲ್ಲಿ ಯೂಶಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಆ ಮಾತನ್ನ ಯೂಸ್ ಮಾಡ್ತಾರೆ. ಈ ಬಹಳಷ್ಟು ಮಕ್ಕಳಾದ ಕ್ಯಾನ್ಸರ್ಸ್ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ನಿಯರ್ ನಾರ್ಮಲ್ ಲೈಫ್ ಅನ್ನ ಜೀವನ ಮಾಡಬಹುದು. ಸೊ ಒಂದು ಇಂಪಾರ್ಟೆಂಟ್ ಇನ್ಸಿಡೆನ್ಸ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಟಾಟಾ ಹಾಸ್ಪಿಟಲ್ ಮುಂಬೈಲಿ ಕೆಲಸ ಮಾಡ್ತಿದ್ದಂಥ ಒಂದು ಡಾಕ್ಟರು, ಅವರು 25-30 ವರ್ಷದ ಹಿಂದೆ ಒಂದು ಬ್ಲಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂಡು ಇವಾಗ ಅವರು ಕ್ಯಾನ್ಸರ್ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳಲ್ಲಿ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಅವ್ರು ಮುಂದೆ ಹೋಗಿ ಅವರು ನಾರ್ಮಲ್ ಲೈಫ್ ಜೀವನ ಮಾಡಬಹುದು. ಬಹಳಷ್ಟು ಬಾರಿ ಮಕ್ಕಳಾಗುವಂಥದ್ದು ಅಥವಾ ಅವರು ಬೇರೆ ಎಲ್ಲ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡೋಕೊಳ್ಳುವಂಥ ಎಲ್ಲದೂ ಮಾಡಬಹುದು. ಅಂದ್ರೆ ಲೈಕ್ ಇದೊಂದು ಪಾಸಿಟಿವ್ ಥಿಂಗ್ ಅಂತ ಹೇಳ್ಬೋದು ಕ್ಯಾನ್ಸರ್ ಟ್ರೀಟ್ಮೆಂಟ್. ಇದರಲ್ಲಿ ಕ್ಯಾನ್ಸರ್ ಅಂತ ಪತ್ತೆ ಆದ್ಮೇಲೆ ಮಕ್ಕಳಲ್ಲಿ ಏನೇನು ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸ್ತೀರಾ, ಮತ್ತೆ ಈ ಚಿಕಿತ್ಸಾ ವಿಧಾನಗಳು ದೊಡ್ಡವರ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಡಿಫ್ರೆಂಟ್ ಆಗಿದೆಯಾ? ಹೌದು, ಮಕ್ಕಳಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸು ಅದು ಕಾರಣ ಬೇರೆ ಇರೋದ್ರಿಂದ ದ ಟೈಪ್ ಆಫ್ ಕ್ಯಾನ್ಸರ್ಸ್ ಆರ್ ಆಲ್ಸೋ ಡಿಫರೆಂಟ್. ಸೊ ಅದರ ಟ್ರೀಟ್ಮೆಂಟಿನ ವಿಧಾನಗಳು ಬಹಳ ಡಿಫರೆಂಟ್ ಇರುತ್ತೆ. ಹೇಗೆ ಅಂದರೆ ಇವಾಗ ವಯಸ್ಕರಲ್ಲಿ ಬರುವಂಥ ಟ್ಯೂಮರ್ಸಲ್ಲಿ ಬಹಳ ಬಾರಿ ಕಿಮೋಥೆರಪಿ ಅನ್ನೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಸರ್ಜರಿ ಮತ್ತು ರೇಡಿಯೇಷನ್ ಅನ್ನ ಸಹಾಯ ಜಾಸ್ತಿ ಉಪಯೋಗಿಸ್ತಾರೆ. ಬಟ್ ಮಕ್ಕಳಲ್ಲಿ ಆಗುವಂಥ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ಸ್ ಕಾಮನ್ ಆಗಿರೋದ್ರಿಂದ ಮತ್ತು ಅದು ಕಿಮೋಥೆರಪಿ ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನಾವು ಕಿಮೋಥೆರಪಿನ ಪ್ರೈಮರಿಯಾಗಿ ಯೂಸ್ ಮಾಡ್ತೀವಿ ಮಕ್ಕಳ ಟ್ಯೂಮರ್ಸಲ್ಲಿ. ಕಿಮೋಥೆರಪಿ ಅಂದರೆ ಅದು ಕೆಲವು ಮೆಡಿಸಿನ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಸಿರಪ್ಸ್ ಇರ್ಬೋದು. ಅವುಗಳು ಕ್ಯಾನ್ಸರ್ ಸೆಲ್ಗಳನ್ನು, ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವಂಥ ಕ್ಷಮತೆಯನ್ನು ಹೊಂದಿರುತ್ತೆ. ಅವುಗಳು ಕೊಡೋದ್ರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗಬಹುದು, ಕೆಲವು ಬಾರಿ ಕೂದಲುದ್ರುವಂಥದ್ದು, ವಾಮಿಟಿಂಗ್ ಆಗುವಂಥದ್ದು. ಬಟ್ ಜನ ಯೋಚನೆ ಮಾಡೋ ಥರ ಪೇಯ್ನ್ಫುಲ್ ಆಗಿರುತ್ತೆ, ತೊಂದರೆ ಆಗುತ್ತೆ, ಇಲ್ಲ. ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಕ್ಯಾನ್ಸರ್ ಕಿಮೋಥೆರಪಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಇವಾಗ ಬಹಳಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಸುಧಾರಣೆಗಳಾಗಿರೋದ್ರಿಂದ ಈಗ ಬಹಳಷ್ಟು ಮಕ್ಕಳಿಗೆ ಏನೂ ತೊಂದರೆ ಇಲ್ಲದ ಹಾಗೆ ನಾವು ಸ್ಮೂತ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಎರಡನೇ ವಿಧ ಸರ್ಜರಿ, ಅಲ್ಲಿ ಗಂಟುಗಳು ಕಾಣುವಂಥದ್ದನ್ನ, ಗಂಟುಗಳನ್ನು ಸಂಪೂರ್ಣವಾಗಿ ಬಾಡಿಯಿಂದ ತೆಗೆಯುವಂಥ ಸಾಧ್ಯತೆಗಳನ್ನು ಅದು ಸರ್ಜರಿ ಅಂತಾರೆ. ಮೂರನೇದು ರೇಡಿಯೋಥೆರಪಿ. ರೇಡಿಯೋಥೆರಪಿಯಲ್ಲಿ ಹೈ ಎನರ್ಜಿ ರೇಡಿಯೇಷನ್ ಯೂಸ್ ಮಾಡಿ ಟ್ಯೂಮರ್ ಸೆಲ್ನ ಅಲ್ಲೇನೆ ಬರ್ನ್ ಮಾಡುವಂಥ ಅಥವಾ ಕೊಲ್ಲುವಂಥ ಒಂದು ವಿಧಾನ. ಈ 3 ವಿಧಾನಗಳನ್ನು ಯೂಸ್ ಮಾಡ್ತೀವಿ. ಬಟ್ ಪ್ರೈಮರಿಯಾಗಿ ಮಕ್ಕಳಲ್ಲಿ ಕಿಮೋಥೆರಪಿನ ಯೂಸ್ ಮಾಡ್ತೀವಿ. ಈಗ ಎಲ್ಲಾ ವಿಧದ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಸೇಮ್ ಆಗಿರುತ್ತಾ? ಇಲ್ಲ, ಹಾಗಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರಕ್ತದ ಕ್ಯಾನ್ಸರ್ಸ್, ಬ್ಲಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಬರೀ ಕಿಮೋಥೆರಪಿ ಯೂಸ್ ಮಾಡ್ತೀವಿ, ಬೇರೆ ಏನೋ ಅವಶ್ಯಕತೆ ಇರೋದಿಲ್ಲ. ಕೆಲವು ಟ್ಯೂಮರ್ಸ್ ಇರುತ್ತೆ, ವಿಲ್ಮ್ಸ್ ಟ್ಯೂಮರ್ ಅಂತ, ಅದು ಅರ್ಲಿ ಸ್ಟೇಜಸ್ ಇದ್ರೆ ಬರೀ ಸರ್ಜರಿ ಮಾತ್ರನೇ ಸಾಕಾಗುತ್ತೆ. ನ್ಯೂರೋಬ್ಲಾಸ್ಟೋಮಾ ಅಂತ ಬರೀ ಸರ್ಜರಿ ಮಾತ್ರನೇ ಸಾಕಾಗುತ್ತೆ. ಕೆಲವು ಟ್ಯೂಮರ್ಸ್ ಇದಾವೆ, ಸಾರ್ಕೋಮಾಸ್ ಅಂತೀವಿ, ರ್ಯಾಬ್ಡಮಯ ಸಾರ್ಕೋಮಾ, ಇವಿಂಗ್ ಸಾರ್ಕೋಮಾ, ಅದರಲ್ಲಿ ಕಿಮೋಥೆರಪಿ, ಸರ್ಜರಿ, ರೇಡಿಯೇಷನ್ ಮೂರನ್ನೂ ಉಪಯೋಗಿಸಬೇಕಾಗಿ ಬರ್ಬೋದು. ಸೊ ಇಟೆಲ್ಲ ಟ್ಯೂಮರ್ನ ಟೈಪ್ ಮೇಲೆ, ಸ್ಟೇಜ್ ಮೇಲೆ, ವಯಸ್ಸಿನ ಮೇಲೆ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಕ್ಕಳು ಚಿಕಿತ್ಸೆಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರಾ? ಹೌದು. ಸೊ ಇದು ವಯಸ್ಕರಿಗೂ ಮಕ್ಕಳಿಗೂ ಇದು ಇನ್ನೊಂದು ಡಿಫರೆನ್ಸ್ ಅಂದರೆ, ವಯಸ್ಕರಲ್ಲಿ ರೆಸ್ಪಾನ್ಸ್ ಟು ಥೆರಪಿ, ರೇಡಿಯೇಷನ್, ಸರ್ಜರಿ ಇರ್ಬೋದು, ಅಷ್ಟು ಚೆನ್ನಾಗಿ ಇರೋದಿಲ್ಲ. ಬಟ್ ಮಕ್ಕಳಲ್ಲಿ ರೇಡಿಯೇಷನ್, ಕಿಮೋಥೆರಪಿ ಮತ್ತೆ ಸರ್ಜರಿಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ತಡ್ಕೊಳ್ಳೋ ಶಕ್ತಿನೂ ಚೆನ್ನಾಗಿರುತ್ತೆ, ರೆಸ್ಪಾನ್ಸ್ ಟು ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿರುತ್ತೆ. ಹೊಸ ಚಿಕಿತ್ಸಾ ವಿಧಾನಗಳು ಏನಾದರೂ ಬಂದಿದಾವ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ? ಮಕ್ಕಳ ಕ್ಯಾನ್ಸರ್ ವಿಧಾನದಲ್ಲಿ 2 ವಿಧಾನಗಳು ಹೊಸದಾಗಿ ಈಗ ಲಾಸ್ಟ್ 10-15 ವರ್ಷಗಳಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಅದರಲ್ಲಿ ಒಂದು ಇಮ್ಯುನೋಥೆರಪಿ ಅಂತ. ಇಮ್ಯುನೋಥೆರಪಿ ಅಂದ್ರೆ ಬಾಡಿಯ ರೋಗ ಪ್ರತಿರೋಧಕ ಶಕ್ತಿ ಕೊಡುವಂತ ರಕ್ತ ಕಣಗಳು ಏನಿರುತ್ತೆ ಅವುಗಳನ್ನೇ ಉಪಯೋಗಿಸಿ ಕ್ಯಾನ್ಸರ್ ಸೆಲ್ಗಳನ್ನ, ಕಣಗಳನ್ನ ಕೊಲ್ಲುವಂತ ಒಂದು ವಿಧಾನ. ಕೆಲವಷ್ಟು ಟ್ಯೂಮರ್ಸ್ ಅಲ್ಲಿ ಈಗಾಗಲೇ ಯೂಸ್ ಮಾಡ್ತಾ ಇದೀವಿ ನಾವು. ಲಿಂಫೋಮಾಸ್ ಅಂತಾರೆ, ಲುಕಿಮಿಯಾಸ್ ಅಂತಾರೆ, ಅದರೆಲ್ಲ ನಾವು ಇಮ್ಯುನೋಥೆರಪಿನ ಯೂಸ್ ಮಾಡ್ತಾ ಇದೀವಿ ಆಗಲೇ. ಬಟ್ ಮುಂದೆ ಇನ್ನು 10-15 ವರ್ಷಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ನು ಬಹಳಷ್ಟು ಟ್ಯೂಮರ್ಗಳಿಗೆ ಇಮ್ಯುನೋಥೆರಪಿ ಯೂಸ್ ಮಾಡೋ ಅವಶ್ಯಕತೆ ಅಥವಾ ಮಾಡುವಂತ ಫೆಸಿಲಿಟೀಸ್ ಅವೈಲಬಲ್ ಆಗಬಹುದು. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ಕಿಮೋಥೆರಪಿ ಮತ್ತು ರೇಡಿಯೇಷನ್ ಅಥವಾ ಸರ್ಜರಿಯಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಬಾಡಿಯ ಇಮ್ಯುನಿಟಿ ಸೆಲ್ಗಳನ್ನೇ ಅಥವಾ ರೋಗ ಪ್ರತಿರೋಧ ಶಕ್ತಿ ಕೊಡುವಂಥ ಕಣಗಳನ್ನೇ ಉಪಯೋಗಿಸಿ ಕೊಲ್ಲುವಂಥ ಒಂದು ವಿಧಾನ. ಎರಡನೇ ಹೊಸ ಆವಿಷ್ಕಾರ ಇದರಲ್ಲಿ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅದನ್ನ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟೆಮ್ ಸೆಲ್ ಥೆರಪಿ ಅಥವಾ ಹೆಮಟೋಪಾಯ್ಟಿಕ್ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ. ಇದರಲ್ಲಿ
ವ್ಯಕ್ತಿಯ ಬೋನ್ ಮ್ಯಾರೋನ ಕಂಪ್ಲೀಟ್ ಬದಲಾವಣೆ ಮಾಡುವಂತ ಒಂದು ವಿಧಾನ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಎಲ್ಲ ಕಡೆ ಕೇಳಿದೀವಿ, ಸುಮಾರು ಸಕ್ಸಸ್ ಸ್ಟೋರೀಸು ಇದಾವೆ. ಹೇಗ್ ಮಾಡ್ತೀರಾ ಡಾಕ್ಟರ್ ಆನಂದ್ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು 2 ಕಾರಣಗಳಿಗೆ ಮಾಡ್ತೀವಿ. ಒಂದು ಕ್ಯಾನ್ಸರ್ ರಿಲೇಟೆಡ್ ತೊಂದರೆಗಳು, ಎಲ್ಲಿ ಮೂಳೆ ಒಳಗಡೆ ಮಜ್ಜೆ ಅಂತ ಏನು ಹೇಳ್ತಾರೆ ಬೋನ್ ಮ್ಯಾರೋ ಅಂತ, ಅಲ್ಲಿ ಟ್ಯೂಮರ್ ಸೆಲ್ಸ್ ಸ್ಥಿರವಾಗಿ ಕೂತಿದೆ, ಅಲ್ಲಿ ನಾವು ಕೊಡುವಂಥ ಕೀಮೋಥೆರಪಿ ಫೇಲ್ ಆಗಿದೆ ಅಂದರೆ ಅಥವಾ ಕೀಮೋಥೆರಪಿ ರೇಡಿಯೇಷನ್ ಫೇಲ್ ಆಗಿದೆ ಅಂದಾಗ ಹೈಡೋಸ್ ಕೀಮೋಥೆರಪಿ ಯೂಸ್ ಮಾಡಿ ಮಾಡುವಂಥ ಒಂದು ಟೆಕ್ನಿಕ್ ಇನ್ ಕ್ಯಾನ್ಸರ್ಸ್ ಅಲ್ಲಿ. ಮತ್ತು ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಅಂದರೆ ಕ್ಯಾನ್ಸರ್ ಬಿಟ್ಟು ಬೇರೆ ಕಾರಣಗಳಿರುತ್ತೆ. ಅಂಥದ್ದಂದ್ರೆ ಇವಾಗ ಥಲಸೀಮಿಯಾ ಅಂತ ಅಂದರೆ ಅಲ್ಲಿ ರಕ್ತ ಉತ್ಪಾದನೆ ಮಾಡುವಂಥ ಸ್ಟೆಮ್ ಸೆಲ್ಸ್ ಅಂತ ಏನಿರುತ್ತೆ ಬೋನ್ ಮ್ಯಾರೋ ಒಳಗಡೆ, ಅವು ಸರಿಯಾಗಿ ರಕ್ತ ಉತ್ಪಾದನೆ ಮಾಡ್ತಾ ಇರಲ್ಲ, ಅಥವಾ ಕೆಲವು ಬೇರೆ ಇಮ್ಯುನೋಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಸೊ ಇಂಥ ಕಂಡೀಷನ್ಸ್ಗಳಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅದು ಬಿನೈನ್ ಹೆಮಟಾಲಜಿಕಲ್ ಡಿಸಾರ್ಡರ್ಸ್ ಅಂತ. ಅಷ್ಟು ಬಿಟ್ಟು ಬೇರೆ ಕೆಲವು ಕಾರಣಗಳು, ಕೆಲವು ಸ್ಟೋರೇಜ್ ಡಿಸಾರ್ಡರ್ಸ್ ಅಂತಾರೆ, HLH ಅಂತ ಇನ್ಫ್ಲಮೇಟರಿ ಸಿಂಡ್ರೋಮ್ಸ್ ಹೇಳ್ತಾರೆ. ಸೊ ಇದೆಲ್ಲ ಬಹಳಷ್ಟು ಕಾರಣಗಳಿಗೆ ನಾವು ಟ್ರಾನ್ಸ್ಪ್ಲಾಂಟಿನ ಮಾಡುವಂಥ ಅವಶ್ಯಕತೆ ಬರಬಹುದು. ಸೊ ಇದೆಲ್ಲ ಅವಶ್ಯಕತೆಗಳಾಯಿತು. ಟ್ರಾನ್ಸ್ಪ್ಲಾಂಟ್ ಮಾಡೋ ವಿಧಾನ ಅಂದರೆ, ಇವಾಗ ನಾವು ಹೇಗೆ ರಕ್ತ ಒಬ್ಬರು ಡೋನರಿಂದ ಇನ್ನೊಬ್ಬರಿಗೆ ಹಾಕಬೇಕು ಅಂದರೆ ನಾವು ಬ್ಲಡ್ ಗ್ರೂಪ್ ಅನ್ನೋದನ್ನ ಚೆಕ್ ಮಾಡ್ಕೋತೀವಿ, ಹಾಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡೋದಕ್ಕೆ ನಾವು ಒಂದು HLA ಟೈಪಿಂಗ್ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಅದು ಜೆನೆಟಿಕ್ ಲೆವೆಲಲ್ಲಿ ಮ್ಯಾಚ್ ಮಾಡ್ತೀವಿ, ಯಾರು ಡೋನರ್ ಮತ್ತು ರೆಸಿಪಿಯೆಂಟ್ ಮಧ್ಯದಲ್ಲಿ ಅದು ಮ್ಯಾಚ್ ಆಗುತ್ತಾ ಅಂತ. ಸೊ HLA ಮ್ಯಾಚ್ ಇರುವಂಥ ಸ್ಥಿತಿಯಲ್ಲಿ ನಾವು ಅದನ್ನು ಮಾಡ್ತೀವಿ. ಬೇಸಿಕಲಿ 2 ವಿಧವಾದ ಟ್ರಾನ್ಸ್ಪ್ಲಾಂಟ್ಸ್ ಮಾಡ್ತೀವಿ. ಒಂದು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಆಟೋಲಾಗಸ್ ಅಂದರೆ ತನ್ನದೇ ಶರೀರದ ಸ್ಟೆಮ್ ಸೆಲ್ಗಳನ್ನು ಅಥವಾ ಬೋನ್ ಮ್ಯಾರೋ ಮಜ್ಜೆನ ಉಪಯೋಗಿಸಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದನ್ನು ರೋಗಿಯ ಅವರದೇ ಸ್ಟೆಮ್ ಸೆಲ್ಸ್ ಯೂಸ್ ಮಾಡಿದ್ರೆ ಅದನ್ನು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ. ನಾವು ಮಕ್ಕಳಲ್ಲಿ ಕಾಮನ್ ಆಗಿ ನ್ಯೂರೋಬ್ಲಾಸ್ಟೋಮ್ ಅನ್ನೋ ಕಾಯಿಲೆಗೆ, ಲಿಂಫೋಮಾಸ್ ಅನ್ನೋ ಕಾಯಿಲೆಗೆ ಇದನ್ನು ಉಪಯೋಗಿಸ್ತೀವಿ. ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ. ಆಲೋಜೆನಿಕ್ ಅಂದರೆ ಬೇರೆ ವ್ಯಕ್ತಿಯ ಸ್ಟೆಮ್ ಸೆಲ್ಗಳನ್ನು ಅಥವಾ ಅವರ ಮಜ್ಜೆನ ಉಪಯೋಗಿಸಿ ಮಾಡುವಂಥದ್ದು. ಇದಕ್ಕೆ ಕಾಮನ್ ಆಗಿ ಮಕ್ಕಳಲ್ಲಿ ಮಾಡುವಂಥ ಕಾರಣ ಅಥವಾ ಇಂಡಿಕೇಶನ್ಸ್ ಅಂತ ಹೇಳಿದ್ರೆ, ಸ್ಥಿತಿಗಳನ್ನು ಹೇಳಿದ್ರೆ, ಥಲಸೀಮಿಯಾ ಅಂತ ಒಂದಿದೆ, ಲುಕೀಮಿಯಾಸ್ ಇದೆ, ಇಷ್ಟರಲ್ಲಿ ಮಾಡ್ತೀವಿ. ಬೋನ್ ಮ್ಯಾರೋ ಫೇಲ್ಯೂರ್ ಸಿಂಡ್ರೋಮ್ಸ್ ಅಂತಾರೆ, ಅದಕ್ಕೆ ಎಪ್ಲಾಸ್ಟಿಕ್ ಅನಿಮಿಯಾ ಅಂತ. ಇಂಥ ಕಾರಣಗಳಿಗೆ ಅದನ್ನು ಉಪಯೋಗಿಸ್ತೀವಿ. ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಿಮ್ದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಥವಾ ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ಟ್ರೈ ಮಾಡಿ ಆದ್ಮೇಲೆ ನೀವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗ್ತೀರಾ? ಹೌದು, ಇದರಲ್ಲಿ 2 ತರದ ಸ್ಥಿತಿಗಳಿದೆ. ಈಗ ನಾನು ಹೇಳಿದಾಗೆ ಕ್ಯಾನ್ಸರ್ ಕಂಡೀಷನ್ಸ್ ಅಲ್ಲಿ ಬಹಳ ಬಾರಿಯಾಗಿ ನಾವು ಕೀಮೋಥೆರಪಿನ ಪ್ರೈಮರಿ ಫಸ್ಟ್ ಲೈನ್ ಆಗಿ ಯೂಸ್ ಮಾಡ್ತೀವಿ. ಯಾವಾಗ ಕೀಮೋಥೆರಪಿ ಫೇಲ್ ಆಗುತ್ತೆ ಅಥವಾ ಕೀಮೋಥೆರಪಿಗೆ ರೆಸ್ಪಾನ್ಸ್ ಬರೋದಿಲ್ಲ ಅಂತ ಸಿಚುಯೇಷನ್ ಅಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಯೂಸ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಅದೇ ನಾನ್ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಅಂತ ನಾನು ಹೇಳಿದೆ, ಫಾರ್ ಎಕ್ಸಾಂಪಲ್ ಬೋನ್ ಮ್ಯಾರೋ ಫೇಲ್ಯೂರ್ ಸಿಂಡ್ರೋಮ್, ಎಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತೀವಿ, ಅಥವಾ ಥಲಸೀಮಿಯಾ ಅಂತ ಹೇಳ್ತೀವಿ. ಇಂಥ ಕಂಡೀಷನ್ಗಳಲ್ಲಿ ಬೋನ್ ಮ್ಯಾರೋನೇ ಪ್ರೈಮರಿಯಾಗಿ ಯೂಸ್ ಮಾಡ್ತೀವಿ, ಮೊದಲನೇ ಟ್ರೀಟ್ಮೆಂಟ್ ಆಗಿ ಉಪಯೋಗಿಸ್ತೀವಿ. ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಒಬ್ರು ಅದನ್ನು ಕೊಡಬೇಕು, ನೀವು ಹೇಳಿದ್ರೆ 2 ವಿಧ, ಒಂದು ಆಟೋಲೋಗಸ್ ಅಂತ ಹೇಳಿ, ಇನ್ನೊಂದು ಅಲೋಜೆನಿಕ್ ಅಲ್ಲಿ ಬೇರೆಯವ್ರು ಕೊಡಬೇಕು ಬೋನ್ ಮ್ಯಾರೋ. ಸೊ ಯಾರ್ಯಾರಿಂದ ನಾವು ಬೋನ್ ಮ್ಯಾರೋನ ರೋಗಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು? ಸೊ ನಾರ್ಮಲ್ ಆಗಿ ಮತ್ತೆ ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ 2 ಅಥವಾ 3 ವಿಧವಾದ ಟ್ರಾನ್ಸ್ಪ್ಲಾಂಟ್ಗಳು ಇರುತ್ತೆ. ಈಗ ವ್ಯಕ್ತಿಯ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಯಾರಾದರೂ ಮ್ಯಾಚಿಂಗ್ ಆಯಿತು ಅಂದರೆ, HLA ಮ್ಯಾಚಿಂಗ್ ಆಯಿತು ಅಂದರೆ ಅದನ್ನು ಉಪಯೋಗಿಸಿದ್ರೆ ಅದನ್ನು ಮ್ಯಾಚ್ಡ್ ರಿಲೇಟೆಡ್ ಡೋನರ್, MRD ಅಂತ ಹೇಳ್ತೀವಿ, ಮ್ಯಾಚ್ಡ್ ರಿಲೇಟೆಡ್ ಡೋನರ್. ಸೊ ದರ್ ಶುಡ್ ಬಿ ಎ ರಿಲೇಟಿವ್, ಅಂದರೆ ವ್ಯಕ್ತಿಗೆ ರಕ್ತ ಹಂಚಿಕೊಂಡು ಹುಟ್ಟಿರುವಂಥ ಯಾರಾದರೂ ರಕ್ತ ಹಂಚಿಕೊಂಡಿರುವಂಥದ್ರಲ್ಲಿ ಮ್ಯಾಚ್ ಆದರೆ. ಇದೇ ಥರನೇ ಈ HLA ಟೈಪಿಂಗ್ ಅನ್ನೋದು ಪ್ರಪಂಚದಲ್ಲಿ ಬಹಳಷ್ಟು ಜನ ಡೊನೇಷನ್ ಮಾಡಿ ಅವರ HLA ಟೈಪಿಂಗನ್ನು ಒಂದು ಬ್ಯಾಂಕ್ ಆಗಿ ಇಟ್ಟಿದ್ವಿ. ಅದನ್ನು ಧಾತ್ರಿ ಅಂತ ಒಂದು ಇಂಡಿಯಾದಲ್ಲಿ ಒಂದು ಸಂಸ್ಥೆ ಇದೆ, ಅವರು HLA ಬಹಳಷ್ಟು ಜನಗಳ HLA ಶೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಡೇಟಾನ. ಸೊ ನಾವು ಅದರಲ್ಲಿ ಈ ಮಗುಗೆ HLA ಮ್ಯಾಚ್ ಆಗುವಂಥ ಯಾರಾದರೂ ಡೋನರ್ಸು, ಒಂದೇ ಥರದ HLA ಇರುವಂಥದ್ದು ಬಹಳಷ್ಟು ಜನ ವ್ಯಕ್ತಿಗಳು ಸಿಗಬಹುದು. ಅಂಥವುಗಳಿಗೆ ಚೆಕ್ ಮಾಡಿ ಆಗೇನಾದ್ರು ಮ್ಯಾಚಿಂಗ್ ಸಿಕ್ತು ಅಂದರೆ ಅದನ್ನು ಮ್ಯಾಚ್ಡ್ ಅನ್ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ, ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್. ಅದಕ್ಕೂ ಬ್ಯಾಂಕ್ ಇದೆಯಾ ಒಂದು? ಹೌದು, ಅದಕ್ಕೂ ಬ್ಯಾಂಕ್ ಇದೆ. ಇಂಟ್ರೆಸ್ಟೆಡ್ ಇರೋ ವಾಲಂಟಿಯರ್ ಆಗಿ ಫ್ರೀಯಾಗಿ ಅದನ್ನು ಡೊನೇಟ್ ಮಾಡಬಹುದು, ಅವರ HLA ಟೆಸ್ಟಿಂಗ್ಗೆ ಡೊನೇಟ್ ಮಾಡಬಹುದು. ಹಾಗೇನಾದ್ರು ಅವಶ್ಯಕತೆ ಬಂತು ಅಂದರೆ ಅವಾಗ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಲ್ಮಾನ್ ಖಾನ್ ಅವರು ಒಂದು ಮಗುವಿಗೆ, ಥಲಸೀಮಿಯಾದ ಮಗುವಿಗೆ ಸ್ಟೆಮ್ ಸೆಲ್ ಡೊನೇಟ್ ಮಾಡಿದ್ದಾರೆ, ಹೂ ಇಸ್ ನಾಟ್ ರಿಲೇಟೆಡ್ ಟು ಹಿಮ್. ಸೊ ಬಿಕಾಸ್ ದೇರ್ ವಾಸ್ ಅ ಮ್ಯಾಚ್ ಆಫ್ HLA. ಸೊ HLA ಅನ್ನೋದು ಮ್ಯಾಚ್ ಆಯಿತು ಅಂದರೆ ಆ ಡೋನರ್ಗೆ ನಾವು ರಿಕ್ವೆಸ್ಟ್ ಮಾಡಿ ಮಾಡುವಂಥದ್ದು, ಅದನ್ನು ಮ್ಯಾಚ್ಡ್ ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ 3ನೇ ವಿಧ ಇದೆ, ಮ್ಯಾಚ್ ಇಲ್ದಲೇನು ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು, ಅದನ್ನು ಹ್ಯಾಪ್ಲೋ ಐಡೆಂಟಿಕಲ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ. ಮ್ಯಾಚ್ ಇಲ್ದಲೇ ಇರೋ ಕಡೆ ನಾವು ಮೂವ್ ಆದಷ್ಟು ದ ಇಂಟೆನ್ಸಿಟಿ ಆಫ್ ದ ಟ್ರೀಟ್ಮೆಂಟ್ ಅಗೇನ್ ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಇಂಟೆನ್ಸಿವ್ ಆಗಿರುತ್ತೆ. ಸಕ್ಸಸ್ ರೇಟು ಕಡಿಮೆ ಇರುತ್ತೆ. ಇವಾಗ ಹ್ಯಾಪ್ಲೋ ಐಡೆಂಟಿಕಲ್ ಮಾಡಿದ್ರೆ ಸಕ್ಸಸ್ ರೇಟು 5-10% ಕಡಿಮೆ ಇರಬಹುದು ಕಂಪೇರ್ ಟು ಮ್ಯಾಚ್ಡ್ ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್. ಹಾಗಾಗಿ ನಾವು ಬಹಳಷ್ಟು ಬಾರಿ ಪ್ರಯತ್ನ ಮಾಡ್ತೀವಿ, ಮ್ಯಾಚ್ ಇರುವಂತ ವ್ಯಕ್ತಿಗಳೇ ಸಿಕ್ಕರೆ ಟ್ರಾನ್ಸ್ಪ್ಲಾಂಟ್ ಸರಾಗವಾಗಿ ಸ್ಮೂತ್ ಆಗಿರುತ್ತೆ. ಕೆಲವೊಂದ್ಸಲ ಬ್ಲಡ್ ಡೊನೇಷನ್ ಮಾಡುವಾಗ ನಾವು ನೋಡಿದೀವಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಸೇಮ್ ವೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆನೂ ಅದು ಮ್ಯಾಚ್ ಆಗದೇ ಇರೋ ಪ್ರಸಂಗ ಇದೆಯಾ? ಸೊ ಹೇಗಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿನಲ್ಲಿ ವ್ಯಕ್ತಿಯ ಸಂಪೂರ್ಣವಾದ ಮಜ್ಜೆ ಮತ್ತೆ ಅದರಿಂದ
ಬೈ ಪ್ರಾಡಕ್ಟ್ ಏನು ಬ್ಲಡ್ಡನ್ನು ನಾವು ಬದಲಾವಣೆ ಮಾಡ್ತಾ ಇರ್ತೀವಿ. ಹಾಗೆ ಮಾಡೋದ್ರಲ್ಲಿ ಇವಾಗ ವ್ಯಕ್ತಿಯ ಬಾಕಿ ಅಂಗಾಂಗಗಳು ಅದೇ ಇರುತ್ತೆ, ಬಟ್ ರಕ್ತ ಮಾತ್ರ ಬದಲಾವಣೆ ಆಗುತ್ತೆ, ಅದು ಬೇರೆಯವರದಾಗುತ್ತೆ. ಸೊ ಅವಾಗ ಡೋನರಿನ ರಕ್ತದ ಕಣಗಳು ಇವರ ಬಾಡಿಯಲ್ಲಿ ಹರಿತಾ ಇರುತ್ತೆ. ಸೊ ದೇರ್ ವಿಲ್ ಬಿ ಎ ಮಿಸ್ಮ್ಯಾಚ್ ಬಿಟ್ವೀನ್ ವ್ಯಕ್ತಿಯ ಅಂಗಾಂಗಗಳು ಮತ್ತು ಡೋನರಿನ ರಕ್ತ ಕಣಗಳು. ಸೊ ಅವೆರಡರ ಮಿಸ್ಮ್ಯಾಚ್ನ ನಾವು ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದು ಡಿಪೆಂಡಿಂಗ್ ಆನ್ ಎಷ್ಟು ಮಿಸ್ಮ್ಯಾಚ್ ಇರುತ್ತೆ GVHD ಆಗೋ ಚಾನ್ಸಸ್ಸನ್ನು ಜಾಸ್ತಿ ಆಗಿರುತ್ತೆ. ಸೊ ಆ GVHD ಅನ್ನೋದನ್ನು ತಡೆಗಟ್ಟೋದಕ್ಕೆ ನಾವು ಕೆಲವು ಮೆಡಿಸಿನ್ಸ್ನ ಯೂಸ್ ಮಾಡಿ ನಾವು ವಿ ವಿಲ್ ಬಿ ಸಕ್ಸಸ್ಫುಲ್ ಇನ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಅಂದರೆ ನಾವು ಅದನ್ನು ತಡೆಗಟ್ಟೋದಕ್ಕೆ ಯಶಸ್ವಿ ಆಗ್ತೀವಿ, ನಾವು ಬಹಳಷ್ಟು ಸಿಚುವೇಶನ್ಸಲ್ಲಿ ಯಶಸ್ವಿ ಆಗ್ತೀವಿ. ಸಾಮಾನ್ಯವಾಗಿ ನೀವು ನೋಡಿದ ಪ್ರಕಾರ ಮಕ್ಕಳು ಸಾಮಾನ್ಯ ಸ್ಥಿತಿ ತಲುಪಲು ಎಷ್ಟು ವರ್ಷ ಬೇಕಾಗುತ್ತೆ? ನೋಡಿ, ಅದು ಮತ್ತೆ ಕ್ಯಾನ್ಸರ್ನ ವಿಧ ಮತ್ತು ವಯಸ್ಸಿಗೆ ಚೇಂಜ್ ಆಗುತ್ತೆ, ಮತ್ತು ಸ್ಟೇಜ್ಗೂ ಚೇಂಜಸ್ ಆಗುತ್ತೆ ಅದೆಲ್ಲ. ಬಟ್ ಯೂಶುವಲ್ ಆಗಿ ಬ್ಲಡ್ ಕ್ಯಾನ್ಸರ್ಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ AML ಅಂತ ಇದೆ, ಅದಕ್ಕೆ ಟ್ರೀಟ್ಮೆಂಟ್ 3 ಮಂತ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಕೆಲವು ಸಾರ್ಕೋಮಾಸ್ ಅಂತ ಇದೆ, ಬ್ರೈನ್ ಟ್ಯೂಮರ್ಸ್, ಅವುಗಳೆಲ್ಲ ಟ್ರೀಟ್ಮೆಂಟ್ ಯೂಶುವಲಿ 4 to 6 ಮಂತ್ಸ್ ಇರುತ್ತೆ. ಮತ್ತು ಕೆಲವು ಲುಕಿಮಿಯಾಸ್ ALL ಅಂತ ಇರೋ ಲುಕಿಮಿಯಾಗೆ ಟ್ರೀಟ್ಮೆಂಟ್ ಅಪ್ ಟು 2 to 3 ಇಯರ್ಸ್ನು ಕೊಡಬೇಕಾಗುತ್ತೆ. ಬಟ್ ನಾರ್ಮಲ್ ಆಗಿ ಇಂಟೆನ್ಸಿವ್ ಫೇಸ್ ಆಫ್ ಥೆರಪಿ ಯೂಶುವಲ್ ಆಗಿ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ 4 to 6 ಮಂತ್ಸ್ ಇರುತ್ತೆ. ಅದಾದ್ಮೇಲೆ ಅವರು ಮಕ್ಕಳು ಅವರನ್ನ ನಾರ್ಮಲ್ ಲೈಫ್, ಸ್ಕೂಲಿಂಗ್ ಇರ್ಬೋದು ಮತ್ತು ಬೇರೆ ಆಟ ಪಾಠಗಳು ಅವಕ್ಕೆಲ್ಲದನ್ನು ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್. ಸೊ ವಿತಿನ್ 5 to 6 ತಿಂಗಳ ಒಳಗಡೆ ಅವರು ತಮ್ಮ ಸ್ವಾಭಾವಿಕ ಜೀವನ ಶೈಲಿ ಏನಿರುತ್ತೆ ಅಥವಾ ಅವರ ಮಕ್ಕಳ ಸ್ಕೂಲಿಂಗ್ ಇರ್ಬೋದು ಅವಕ್ಕೆಲ್ಲದಕ್ಕೂ ತಲುಪ್ತಾರೆ. ಈಗ ನಾವು ಕೇಳಿದೀವಿ ಕೆಲವೊಂದು ಕ್ಯಾನ್ಸರ್ಗಳು ಸ್ಪ್ರೆಡ್ ಆಗ್ತವೆ ಅಂತ ಹೇಳಿ, ಕೆಲವೊಂದು ಬಾಡಿಯಲ್ಲೇ ಇರುತ್ತೆ, ಒಂದು ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಲ್ಲಿ ಅದನ್ನ ಸರ್ಜರಿ ಮಾಡಿ ತೆಗೆದ್ರೆ ಮತ್ತೆ ಕ್ಯಾನ್ಸರ್ ಕಾಣಿಸ್ಕೊಳ್ಳಲ್ಲ ಅಂತ. ಕೆಲವೊಂದು ಕ್ಯಾನ್ಸರ್ಗಳು ಸ್ಪ್ರೆಡ್ ಆಗತ್ತೆ ಅಂತ ಕೇಳಿದೀವಿ. ಇವು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತಾ? ಹೌದು, ಮಕ್ಕಳ ಕ್ಯಾನ್ಸರ್ಸ್ ಅಲ್ಲಿ ಬಹಳಷ್ಟು ಟ್ಯೂಮರ್ಸ್, ಫಾರ್ ಎಕ್ಸಾಂಪಲ್ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೀವಿ, ನ್ಯೂರೋಬ್ಲಾಸ್ಟೋಮಾಸ್ ಅಂತೀವಿ, ಬ್ರೈನ್ ಟ್ಯೂಮರ್ಸ್, ಇವೆಲ್ಲದು ಬಹಳ ಬಾರಿ ಹಬ್ಕೊಂಡೆ ಪತ್ತೆ ಹಚ್ಚುವ ಟೈಮಲ್ಲೇ ಹಬ್ಕೊಂಡಿರುತ್ತೆ. ಅದನ್ನ ಸ್ಟೇಜ್ 3 ಅಥವಾ 4 ಅಂತ ಹೇಳ್ತೀವಿ, ಅಷ್ಟು ಹಬ್ಕೊಂಡಿರುತ್ತೆ. ವಾರ್ನಿಂಗ್ ಸೈನ್ಸ್ ಏನು ಇರಲ್ಲ, ವಾರ್ನಿಂಗ್ ಸೈನ್ಸ್ ಏನು ಇರದಲ್ಲೇ ಇದ್ರೂ ಹಬ್ಕೊಳ್ಳಿರೋ ಸಾಧ್ಯತೆಗಳು ಇರುತ್ತೆ. ಬಟ್ ಹಾಗಂತ ಗುಣ ಆಗೋದಿಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ವಿಲ್ಮ್ಸ್ ಟ್ಯೂಮರ್ ಅನ್ನೋ ಮಕ್ಕಳು, ಜರ್ಮ್ ಟ್ಯೂಮರ್ ಅನ್ನೋ ಮಕ್ಕಳು ಈವನ್ ಸ್ಟೇಜ್ 4 ಇದ್ರೂ ಗುಣ ಆಗೋ ಸಾಧ್ಯತೆಗಳು ಹತ್ತಿರ 80 to 90%. ಅಂದ್ರೆ 10 ಮಕ್ಕಳನ್ನ ನಾವು ಟ್ರೀಟ್ ಮಾಡಿದ್ರೆ ಅದರಲ್ಲಿ 8 to 9 ಮಕ್ಕಳು ಗುಣ ಆಗಿ ಸಂಪೂರ್ಣವಾಗಿ ಅವರು ನಾರ್ಮಲ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಸ್ಟೇಜಿಂಗ್ ಅನ್ನೋದು ಮಕ್ಕಳ ಟ್ಯೂಮರ್ಸ್ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ತಗೊಳ್ಳೋದಿಲ್ಲ, ಬಹಳಷ್ಟು ಟ್ಯೂಮರ್ಸ್ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ತಗೊಳ್ಳೋದಿಲ್ಲ. ವಯಸ್ಕರಲ್ಲಿ ಅದು ಇದು ಅಗೇನ್ ಡಿಫ್ರೆನ್ಸ್. ವಯಸ್ಕರಲ್ಲಿ ಸ್ಟೇಜ್ 3, 4 ಇದ್ದಷ್ಟು ಗುಣ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಹಾಗಿಲ್ಲ, ಸ್ಟೇಜ್ 4 ಇದ್ರೂ ಗುಣ ಆಗೋ ಸಾಧ್ಯತೆಗಳು ಇರುತ್ತೆ. ಹೇಗೆ ನೀವು ಸ್ಟೇಜಿಂಗ್ ಮಾಡ್ತೀರಾ ಡಾಕ್ಟರ್ ಆನಂದ್? ಈಗ ಒಂದು ಟ್ಯೂಮರ್, ಫಾರ್ ಎಕ್ಸಾಂಪಲ್ ಒಂದು ಕಿಡ್ನಿಯ ಒಂದು ಟ್ಯೂಮರ್ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಈಗ ಆ ಟ್ಯೂಮರು ಅದೇ ಕಿಡ್ನಿ ಒಳಗಡೆ ಇದ್ರೆ ಅದನ್ನ ಸ್ಟೇಜ್ 1 ಅಂತಾರೆ. ಆ ಕಿಡ್ನಿಯಿಂದ ಹೊರಗಡೆ ಬರೋಕ್ಕೆ ಪಕ್ಕದ ಅಂಗಗಳಿಗೆ ಹಬ್ಕೊಂಡಿದೆ ಅಂದ್ರೆ ಸ್ಟೇಜ್ 2 ಅಂತಾರೆ. ಆ ಅಂಗಾಂಗ ಇರೋದು ಕಿಡ್ನಿ ಅನ್ನೋ ಅಂಗ ಹೊಟ್ಟೆಯಲ್ಲಿ ಇದೆ. ಸೊ ಆ ಹೊಟ್ಟೆ ಒಳಗಡೆಗೆಲ್ಲ ಕಡೆ ಹಬ್ಕೊಂಡ್ರೆ ಸ್ಟೇಜ್ 3 ಅಂತ. ಹೊಟ್ಟೆ ಬಿಟ್ಟು ಬೇರೆ ಅಂಗಗಳು, ಇವಾಗ ಬೋನ್ಸ್ ಆಯಿತು ಅಥವಾ ಶ್ವಾಸಕೋಶ, ಲಂಗ್ಸ್ ಅಂತ ಹೇಳ್ತೀವಿ, ಇಂಥ ಕಡೆಗೆ ಹಬ್ಕೊಂಡ್ರೆ ಅದನ್ನ ಸ್ಟೇಜ್ 4 ಅಂತ. ಇದು ಯೂಶುವಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡುವಂತ ಸ್ಟೇಜಿಂಗ್ ವಿಧಾನ. ಬಟ್ ಪ್ರತಿ ಟ್ಯೂಮರ್ಗೂ ಒಂದೊಂದು ಸ್ಟೇಜಿಂಗ್ ವಿಧಾನ ಇರುತ್ತೆ. ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲೂ ನಾವು ಗಮನಿಸಿದ ಹಾಗೆ ಕೆಲವೊಂದು ಕಡೆ ಈಗ ಶೀತ ಆದಾಗ ಗಂಟುಗಳು ಕಾಣಿಸುತ್ತೆ, ಕಿವಿ ಹಿಂಭಾಗ, ತಲೆಯಲ್ಲಿ, ಲಿಂಫ್ ನೋಟ್ಸ್ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಅದು ಒಂದು 3-4 ವರ್ಷ ಹಂಗೆ ಇರುತ್ತೆ. ಅದು ನಾರ್ಮಲ್ ಅಥವಾ ಏನು? ಸೊ ನಾರ್ಮಲ್ ಆಗಿ ಯಾವುದೇ ಭಾಗದ ಬಾಡಿ ಅಂಗಗಳಲ್ಲಿ ಇನ್ಫೆಕ್ಷನ್ ಆದಾಗ ಆ ಅಂಗದ ರಿಲೇಟೆಡ್ ಲಿಂಫ್ ಗ್ರಂಥಿಗಳು ಅಂತ ಹೇಳ್ತೀವಿ, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದನ್ನ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಯೂಶುವಲ್ ಆಗಿ ಇದು ಪೇನ್ಫುಲ್ ಲಿಂಫ್ ಎಡಿನೋಪತಿ ಅಂತಾರೆ, ಅಂದ್ರೆ ಪೇನ್ ಇರುತ್ತೆ ಅಲ್ಲಿ. ಅದು ಯೂಶುವಲ್ ಆಗಿ ತನ್ನಂತಾನೆ 2 to 4 ವಾರದಲ್ಲಿ ನಾರ್ಮಲ್ ಸೈಜ್ಗೆ ಅಥವಾ ಲೆಸ್ ದನ್ 1 ಸೆಂಟಿಮೀಟರ್ಗೆ ಬರುತ್ತೆ. ಬಟ್ 2 ವಾರ ಆದ್ರೂ ಅದು ಊತ ಹಾಗೆ ಉಳ್ಕೊಂಡಿದ್ರೆ ಅಥವಾ ಪೇನ್ ಲೆಸ್ ಇದ್ರೆ, ಮತ್ತೆ ಇವಾಗ ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಮತ್ತೆ ಲಿಂಫ್ ನೋಡ್ ಕಡಿಮೆ ಆಗಿಲ್ಲ ಅಂದ್ರೆ ಅವಾಗ ನಾವು ಅದಕ್ಕೆ ಮುಂದೆ ಕ್ಯಾನ್ಸರ್ನ ಟೆಸ್ಟಿಂಗ್ಗೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಮಕ್ಕಳಲ್ಲಿ ಇವಾಗ ತಲೆ ಹಿಂಭಾಗದಲ್ಲಿ, ಕಿವಿ ಹಿಂದ್ಗಡೆ ಇರೋ ಲಿಂಫ್ ನೋಟ್ಸ್ ಎಲ್ಲ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ನಾರ್ಮಲ್ ಆಗಿ ನಿಮಗೆ ಎಲ್ಲರಿಗೂ ಕತ್ತಿನಲ್ಲಿ ಹತ್ತಿರ 100 to 200 ಲಿಂಫ್ ನೋಟ್ಸ್ ಸಣ್ಣವು ಒಳಗಡೆ ಇರುತ್ತೆ. ಬಟ್ ದೇ ವಿಲ್ ಬಿ ಇನ್ ದರ್ ಒಂದು ಪರ್ಟಿಕ್ಯುಲರ್ ಸ್ಮಾಲ್ ಸೈಜ್, ಲೆಸ್ ದನ್ 5 millimeters ಇರುತ್ತೆ. ಸೊ ನಮ್ಗೆ ಅದು ಗೊತ್ತಾಗೋದಿಲ್ಲ. ಬಟ್ ಯಾವ್ದಾದ್ರು ಇನ್ಫೆಕ್ಷನ್ ಆದಾಗ, ಫಾರ್ ಎಕ್ಸಾಂಪಲ್ ಫೆರಿಂಜೈಟಿಸ್ ಅಂದ್ರೆ ಗಂಟಲಿನಲ್ಲಿ ಇನ್ಫೆಕ್ಷನ್ ಆದಾಗ ಮಕ್ಕಳಲ್ಲಿ ಕತ್ತಿನ 2 ಭಾಗದಲ್ಲಿ ಲಿಂಫ್ ಗ್ಲ್ಯಾಂಡ್ಗಳು ಎನ್ಲಾರ್ಜ್ ಆಗಬಹುದು. ಅದಾದಾಗ ತನ್ನಂತಾನೆ 2 to 4 ವಾರದಲ್ಲಿ ಅಥವಾ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಕೊಟ್ಟಾಗ, ಆಂಟಿಬಯೋಟಿಕ್ ಕೊಟ್ಟಾಗ ಅದು 2 to 4 ವಾರದಲ್ಲಿ ಕರಗಬೇಕು, ಅದು ಕಡಿಮೆ ಆಗಬೇಕು. ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಾವು ಅವಾಗ ಟೆಸ್ಟಿಂಗ್ಗೆ ರೆಕಮೆಂಡ್ ಮಾಡ್ತೀವಿ. ಮಕ್ಕಳು ಮತ್ತೆ ವಯಸ್ಕರಲ್ಲಿ ಕ್ಯಾನ್ಸರ್ಗಳು ಕಂಡು ಬಂದಾಗ ನೀವು ಹೇಳೋ ಪ್ರಕಾರ ಮಕ್ಕಳು ಅತಿ ಬೇಗ ರೆಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟ್ಗೆ, ಮತ್ತೆ ಅವರಲ್ಲಿ ಕೋಪಿಂಗ್ ಮೆಕ್ಯಾನಿಸಮ್ ಚೆನ್ನಾಗಿದೆ ಅಂತ ಹೇಳ್ತೀರಾ. ಬೇರೆ ಯಾವ ವ್ಯತ್ಯಾಸ ಕಾಣ್ಬೋದು ನಾವು ಕ್ಯಾನ್ಸರ್ಗಳಲ್ಲಿ, ವಯಸ್ಕರ ಕ್ಯಾನ್ಸರ್ ಮತ್ತೆ ಮಕ್ಕಳ ಕ್ಯಾನ್ಸರ್? ಮಕ್ಕಳ ಬಾಡಿ ಹ್ಯಾಬಿಟಸ್ ಒಂದು ಬದಲಾವಣೆ ಇರುತ್ತೆ. ಹೇಗಂದ್ರೆ ಮಕ್ಕಳು ಅವರ ಅಂಗಾಂಗಗಳು ನಾರ್ಮಲ್ ಸ್ಥಿತಿಯಲ್ಲಿ ಇರುತ್ತೆ. ವಯಸ್ಕರಿಗೆ 40-50 ವರ್ಷ ಆಗ್ತಾ ಪ್ರತಿ ಅಂಗಗಳ ಅವಳ ಕಾರ್ಯಕ್ಷಮತೆ ಏನು ಹೇಳ್ತಾರೆ, ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ವಯಸ್ಕರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಅವರ
ಥೆರಪಿ ಅಥವಾ ಬೇರೆ ಯಾವುದೇ ಟ್ರೀಟ್ಮೆಂಟನ್ನು ತಡ್ಕೊಳ್ಳೋ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಕ್ಷಮತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ. ಮತ್ತು ರೆಸ್ಪಾನ್ಸ್ ಟು ಟ್ರೀಟ್ಮೆಂಟ್, ಮಕ್ಕಳ ಕ್ಯಾನ್ಸರ್ ಬೇರೆ ಥರನೇ ಇರೋದ್ರಿಂದ ವಯಸ್ಕರಿಂದ ರೆಸ್ಪಾನ್ಸ್ ಟು ಟ್ರೀಟ್ಮೆಂಟು ತುಂಬ ಚೆನ್ನಾಗಿರುತ್ತೆ. ಡಾಕ್ಟರ್ ಆನಂದ್ ಅವರೇ, ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಅಂದರೆ ಪೋಷಕರಿಗೆ ಒಂದು ಭಯ ಅಂತೂ ಇದ್ದೇ ಇರುತ್ತೆ. ಅನೇಕ ಸವಾಲುಗಳು ಅವರ ಮುಂದೆ ಇರುತ್ತೆ, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ, ಮಕ್ಕಳ ಶಾಲೆಯ ದೃಷ್ಟಿಯಿಂದ, ಮಕ್ಕಳ ಬೆಳವಣಿಗೆ ದೃಷ್ಟಿಯಿಂದ. ಸೊ ನಿಮ್ಮಲ್ಲಿ ಬರುವ ಕ್ಯಾನ್ಸರ್ ಮಕ್ಕಳ ಪೋಷಕರಿಗೆ ನೀವು ಹೇಗೆ ತಯಾರು ಮಾಡ್ತೀರಾ? ಸೊ ಮಕ್ಕಳಲ್ಲಿ ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಮಗುವಿಗೆ ಕ್ಯಾನ್ಸರ್ ಬಂತು ಅಂದರೆ ಇಟ್ಸ್ ಅ ಬಿಗ್ ಚಾಲೆಂಜ್ ಟು ದ ಎಂಟೈರ್ ಫ್ಯಾಮಿಲಿ. ಯಾಕಂದರೆ ಅದು ಸೋಷಿಯಲಿ ಇರಬಹುದು, ಅವರ ಸೈಕಲಾಜಿಕಲಿ ಇರಬಹುದು, ಫೈನಾನ್ಷಿಯಲಿ ಹಣಕಾಸಿನಲ್ಲಿ ಇರಬಹುದು, ಮತ್ತು ಲಾಜಿಸ್ಟಿಕಲಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೆಂಗಳೂರು, ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ 2-3 ಸಿಟೀಸಲ್ಲಿ ಮಾತ್ರ ಅವೈಲೇಬಲ್ ಇದೆ ಸದ್ಯಕ್ಕೆ. ಸೊ ಹಾಗಿದ್ದಾಗ ಅವರು ಬೇರೆ ಯಾವ್ದಾದ್ರು ಊರಿಂದ ಇದ್ರೆ ಬೆಂಗಳೂರಿಗೆ ಬಂದು ಉಳ್ಕೊಳ್ಬೇಕಾಗಬಹುದು. ಮಗುವಿಗೆ ಸ್ಕೂಲ್ ಮಿಸ್ ಆಗುತ್ತೆ, 3 to 6 months ಸ್ಕೂಲ್ ಮಿಸ್ ಆಗುತ್ತೆ. ಜೊತೆಗೆ ಬೆಂಗಳೂರಲ್ಲಿ ಬಂದು ಉಳ್ಕೋಬೇಕಾಗತ್ತೆ, ಹಣಕಾಸು ಖರ್ಚಾಗುತ್ತೆ. ಮತ್ತು ಬೇರೆ ಮಗು ಇದೆ ಅಂದರೆ ಆ ಮಗುವಿನ ನೋಡ್ಕೊಳ್ಳೋದು, ಇವೆಲ್ಲ ಚಾಲೆಂಜಸ್ ಬರುತ್ತೆ. ಸೈಕಲಾಜಿಕಲೂ ಮಗುವಿನ ಸಫರ್ ಮಾಡಬೇಕಾದ್ರೆ ಪೇರೆಂಟ್ಸನ್ನು ನೋಡೋದು ಅವೆಲ್ಲ ಬಹಳ ಕಷ್ಟ ಆಗಬಹುದು. ಇದೆಲ್ಲದನ್ನ ಇದು ಮಾಡೋದಕ್ಕೆ ಶಂಕರದಲ್ಲಿ ನಾವು ಪೇರೆಂಟ್ ಸಪೋರ್ಟ್ ಗ್ರೂಪ್ ಅಂತ, ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ನಾವು ಒಂದು ಪೇರೆಂಟ್ ಸಪೋರ್ಟ್ ಗ್ರೂಪ್ ಅಂತ ಮಾಡಿದ್ದೀವಿ. ಅಲ್ಲಿ ಈ ಥರದ ಫ್ಯಾಮಿಲಿ ಇರುವಂಥ ಪೇರೆಂಟ್ಸ್ನ ಸಪ್ರೇಟಾಗಿ ಕೌನ್ಸಲಿಂಗ್ ಮಾಡಿ ಅವರಿಗೆ ಏನು ಚಾಲೆಂಜಸ್ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಡೈರೆಕ್ಟೆಡ್ ಫೆಸಿಲಿಟೀಸ್ ಕೊಡೋದಕ್ಕೆ ಒಂದು ದಾನಿಯಿಂದ ಬಂದಿರುವಂಥ ಒಂದು ದೊಡ್ಡ ಸೆಂಟರ್ ಇದೆ. ಆ ಸೆಂಟರ್ನ ನಾವು ಮಕ್ಕಳ ಲಾಂಗ್ ಸ್ಟೇ ಸೆಂಟರ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಬೆಂಗಳೂರಿಂದ ಹೊರಗಡೆಯಿಂದ ಬರುವಂಥ ಯಾವುದೇ ಫ್ಯಾಮಿಲೀಸಿಗೆ ಬಂದರೆ ಅವರು ಫ್ರೀಯಾಗಿ ಅಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ನಾವು ಅದನ್ನು ಫೆಸಿಲಿಟೀಸ್ ಮಾಡಿದ್ದೀವಿ. ಸೊ ಅವರಿಗೆ ಅಲ್ಲಿ ಊಟ ತಿಂಡಿ ಫ್ರೀಯಾಗಿ ಸಿಗುತ್ತೆ, ಉಳ್ಕೊಳ್ಳೋದು ಫ್ರೀ ಆಗಿರುತ್ತೆ. ಅವರು ಮನೆ ಥರ ಅವರು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಜೊತೆಗೆ ನಮ್ಮ ಹತ್ರ ಸೈಕಾಲಜಿ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಬಂದು ಪೇರೆಂಟ್ಸ್ ಹತ್ರ ಮಾತಾಡಿ ಏನು ಅವರಿಗೆ ಸ್ಟ್ರೆಸ್ ಆಗ್ತಿದೆಯಾ, ಖಿನ್ನತೆ ಏನಾರಿದೆಯಾ ಅಂಥದನ್ನೆಲ್ಲ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಫೆಸಿಲಿಟಿನೂ ಇದೆ. ಮುಂದೆ ನಾವು ಈ ಪೇರೆಂಟ್ಸು 3 to 6 months ಬೆಂಗಳೂರಲ್ಲಿ ಉಳ್ಕೊಳ್ಳೋದ್ರಿಂದ ಆ ಟೈಮಲ್ಲಿ ಅವರ ಜಾಬ್ ಅವರೆಲ್ಲ ಮಿಸ್ ಆಗೋದ್ರಿಂದ ನಾವು ಒಂದು ಈ ಥರದ ತಂದೆ ತಾಯಿಗಳಿಗೂ ನಾವು ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ಸನ್ನು ಮಾಡಿ ಅವರಿಗೆ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ನಮ್ಮ ನೆಕ್ಸ್ಟ್ ಇಯರ್ಗೆ ಪ್ಲಾನ್ ಇಟ್ಕೊಂಡಿದ್ದೀವಿ. ದೂರದ ಕಡೆಯಿಂದ ಪೇರೆಂಟ್ಸ್ ಬರ್ತಾರೆ ಅಂತ ಹೇಳಿದ್ರೆ, ಸೊ ಅವರು 3-4 ತಿಂಗಳು ನಿಮ್ಮ ಸೆಂಟ್ರಲ್ಲೇ ಉಳ್ಕೋಬೇಕು? ಇಲ್ಲ, ಅದನ್ನು ನಾವು ಹೇಗೆ ಅಂತಂದರೆ ಭಾಳಷ್ಟು ಬಾರಿ ಮಕ್ಕಳ ಟ್ರೀಟ್ಮೆಂಟ್ ಕಿಮೊಥೆರಪಿ ಸೈಕಲ್ಸಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ 2-3 ದಿನ ಕಿಮೊಥೆರಪಿ ಕೊಡ್ತೀವಿ, ಮತ್ತು 10-15 ದಿನ ಇಂಟರ್ವಲ್ ಇರುತ್ತೆ, ಮಗುಗೆ ರಿಕವರಿ ಪೀರಿಯಡ್ ಇರುತ್ತೆ. ಆ ಟೈಮಲ್ಲಿ ಅವರು ಹಾಸ್ಪಿಟಲಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಫ್ಯಾಮಿಲಿನ ನಾವು ಲಾಂಗ್ ಸ್ಟೇ ಸೆಂಟರ್ ಅಂತ ಏನಿದೆ ಅಲ್ಲಿ ಸ್ಟೇನ ಕೊಟ್ಟು ಅಲ್ಲಿ ಇರ್ತೀವಿ. ಅವರು ಪೀರಿಯಾಡಿಕ್ ಆಗಿ ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಇರೋ ಥರ ಮಾಡ್ಕೊತೀವಿ. ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆ ತುಂಬ ದುಬಾರಿ ಅನ್ಸುತ್ತೆ ಅಲ್ವಾ ಡಾಕ್ಟರ್? ಬಹಳಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಕ್ಕಳಲ್ಲಿ ಬರುವಂಥದ್ದು ಚಾಲೆಂಜಸ್ ಇರುತ್ತೆ, ಅದು ದುಬಾರಿಯೂ ಇರುತ್ತೆ. ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸಹಕಾರಿಯಾಗಿ ಕೆಲವು ಆಯುಷ್ಮಾನ್ ಥರ ಗೌರ್ಮೆಂಟಿಂದ ಸ್ಕೀಮ್ಸು ಅವೈಲೇಬಲ್ ಇದೆ. ಮತ್ತು ನಮ್ಮ ಹಾಸ್ಪಿಟಲ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ನಾವು ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಹಳಷ್ಟು, ಎಸ್ಪೆಷಲಿ ಬಡತನದ ರೇಖೆಯಿಂದ ಕೆಳಗಡೆ ಇರುವಂಥ ಮಕ್ಕಳಿಗೆ ಬಹಳಷ್ಟು ಸ್ಕೀಮ್ಸನ್ನು ಕೊಟ್ಟು ಯಾರು ಬಡತನದ ರೇಖೆ ಕೆಳಗಡೆ ಇರೋರಿಗೆ ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಫೆಸಿಲಿಟಿನೂ ಇಟ್ಕೊಂಡಿದ್ದೀವಿ. ಈಗ ಮಕ್ಕಳ ಶಾಲೆ ಎಲ್ಲ ತುಂಬ ದಿನ ಮಿಸ್ ಆಗುತ್ತೆ, ಆರೋಗ್ಯದ ಜೊತೆ ಶಿಕ್ಷಣನೂ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಗೆ ಕೌನ್ಸಿಲಿಂಗ್ ಎಲ್ಲ ಕೊಡ್ತೀರಾ? ಹೌದು, ಸೊ ಅದಕ್ಕೆ ನಾವು ವಾರದಲ್ಲಿ 3 ದಿನ ನಾವು ಮಕ್ಕಳಿಗೆ ಪ್ರೊಫೆಷನಲ್ ಟೀಚರ್ಸಿಂದ ಸ್ಕೂಲಿಂಗನ್ನು ಮಾಡಿಸ್ತೀವಿ. ಅದಕ್ಕೆ ಒಂದು ಸ್ಪೆಸಿಫಿಕ್ NGO ಇದೆ, ನಮ್ಮ ಕಡೆಯಿಂದ ನಾವು ಮಕ್ಕಳನ್ನು ಕಳಿಸಿ ವಾಲಂಟಿಯರ್ಸ್ ಜೊತೆ ಹೆಲ್ಪ್ ಮಾಡಿಕೊಂಡು ನಾವು ಮಕ್ಕಳಿಗೆ ಸ್ಕೂಲಿಂಗ್, ಸೊ ಫಾರ್ಮಲ್ ಸ್ಕೂಲಿಂಗ್ ಕೊಡ್ತೀವಿ. ಮತ್ತು ಅದು ಎಂಡಲ್ಲಿ ವಿ ವಿಲ್ ಆಲ್ಸೋ ಪ್ರೊವೈಡ್ ಎ ಸರ್ಟಿಫಿಕೇಟ್, ಮಕ್ಕಳು ಅವರು ಇಷ್ಟು ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ ಅಂತ. ಅಂದರೆ ದೇಶದ ಅಥವಾ ರಾಜ್ಯದ ಯಾವ ಮೂಲೆಯಿಂದ ಬಂದ್ರೂ ಈ ಸೇಮ್ ಫೆಸಿಲಿಟಿ ಕೊಡ್ತೀರಾ? ಹೌದು ಹೌದು. ಹೊರಗಡೆ ಆದರೆ, ಮನೆಯಲ್ಲಾದರೆ ಮಕ್ಕಳು ಆಟಕ್ಕೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಈಗ ಹಾಸ್ಪಿಟ್ಲಿಗೆ ಕನ್ಫೈನ್ಡ್ ಆಗಿರೋದ್ರಿಂದ ಮಕ್ಕಳು ಬೆಡ್ಡಲ್ಲೇ ಇರಬೇಕು, ಒಂಥರ ಟ್ರೀಟ್ಮೆಂಟ್ ತಗೋತಾನೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಾ, ಅಥವಾ ಅವರನ್ನು ಬೇರೆ ಕಡೆ? ಅದನ್ನು ಮಿಥ್ಯ. ಯಾಕಂದರೆ ಮಕ್ಕಳ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಾವು ಈಗ ಫೆಸಿಲಿಟೀಸ್ ತುಂಬ ಸಫಿಸ್ಟಿಕೇಟೆಡ್ ಅವೈಲೇಬಲ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಿಮೋಪೋರ್ಟ್ ಅಂತ ಒಂದು ಮೆಷಿನನ್ನು ಯೂಸ್ ಮಾಡ್ತೀವಿ. ಅದರ ಸಹಾಯದಿಂದ ಮಗು ಮಲಗಿರಲಿ, ಆಟ ಆಡ್ತಾ ಇರಲಿ, ಊಟ ಮಾಡ್ತಿರಲಿ, TV ನೋಡ್ತಾ ಇರಲಿ, ಆ ಟ್ರೀಟ್ಮೆಂಟ್ ಅದ್ರ ಪಾಡಗದ ತನ್ನಂತಾನೇ ಹೋಗ್ತಾ ಇರುತ್ತೆ ಯೂಸಿಂಗ್ ದಟ್ ಡಿವೈಸ್. ಸೊ ಮತ್ತು ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟಲಲ್ಲಿ ನಾವು ದೊಡ್ಡ ಪ್ಲೇ ಏರಿಯಾ ಅಂತ ಮಾಡಿದ್ದೀವಿ. ಅಲ್ಲಿ ಮಕ್ಕಳು ಆಟ ಆಡ್ತಾನೆ ಇರ್ಬೋದು, ಅದ್ರ ಪಾಡಿಗೆ ಟ್ರೀಟ್ಮೆಂಟ್ ನಾವು ನರ್ಸಸ್ ಡಾಕ್ಟರ್ಸ್ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡ್ತೀವಿ. ಮಕ್ಕಳಿಗೆ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾ ಇದ್ದಾರೆ. ಜೊತೆಗೆ ಕೆಲವು ಕೌನ್ಸಿಲರ್ಸ್ನ ಯೂಸ್ ಮಾಡಿ ನಾವು ಪ್ಲೇ ಥೆರಪಿ ಅಂತ ಯೂಸ್ ಮಾಡ್ತೀವಿ. ಮಗು ಟ್ರೀಟ್ಮೆಂಟ್ ತೊಗೊಳ್ತಾ ಇರುತ್ತೆ, ಜೊತೆಗೆ ಆಟ ಆಡ್ತಾ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು. ಸೊ ಅವನ್ನೆಲ್ಲ ಫೆಸಿಲಿಟೀಸನ್ನು ಕೊಡ್ತೀವಿ. ಇದೆಲ್ಲ ಬಹಳ ಅವಶ್ಯಕ. ಮಗುವಿನ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ಮಗುವಿನ ಸಹಕಾರ ನಮಗೆ ತಗೋಬೇಕು ಅಂದರೆ
ನಾವು ಇವೆಲ್ಲ ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ಮಕ್ಕಳಿಗೆ ಕೆಲವು ದೊಡ್ಡ ಮಕ್ಕಳು ಇರ್ತಾರೆ, ಅವರಿಗೆ ತನ್ನ ರೋಗದ ಬಗ್ಗೆ ಅರಿವಿದ್ರೆ ಅವರು ಖಿನ್ನತೆಗೆ ಹೋಗೋ ಚಾನ್ಸಸ್ಸು ಇದೆ. ಹೌದು, ಎಸ್ಪೆಷಲಿ ನಾವು ಅಡಾಲಸೆಂಟ್ಸ್ ಅಂತ ಹೇಳ್ತೀವಿ, 11 ಅಥವಾ 12ರಿಂದ 16, 18 ವಯಸ್ಸಿನ ಮಧ್ಯದಲ್ಲಿ ಇರ್ತಾರಲ್ಲ ಅಡಾಲಸೆಂಟ್ಸ್, ಅವರಲ್ಲಿ ಇದು ಬಹಳ ಕಾಮನ್. ಸೊ ಅವರಿಗೆ ಕ್ಯಾನ್ಸರಿನ ಬಗ್ಗೆ ಅರಿವು ಆದಾಗ ಕೆಲವು ಬಹಳಷ್ಟು ಸವಾಲುಗಳು ಇರುತ್ತೆ, ಅದನ್ನ ಅಡ್ರೆಸ್ ಮಾಡೋದಕ್ಕೆ ಸಪರೇಟ್ ಕೌನ್ಸಿಲರ್ಸ್ ಇರ್ತಾರೆ. ಬಟ್ ಒಂದ್ಸತಿ ಅವರು ಅರ್ಥ ಮಾಡ್ಕೊಂಡು, ಒಂದು ಬಾರಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅವರಿಗೆ ಅವರ ಗುಣಮುಖ ಆಗೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅಂತ ಅರಿವಾದಾಗ ಅವರು ನಮಗೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ನಾರ್ಮಲ್ ಮಕ್ಕಳ ರೀತಿನೇ ಅವರು ಊಟ ತಿಂಡಿ ಅದನ್ನೆಲ್ಲ ತಗೋಬಹುದು ಅಥವಾ ಅವರಿಗೂ ಏನಾದರೂ ರೆಸ್ಟ್ರಿಕ್ಷನ್ಸ್ ಹೇಳ್ತೀರಾ? ಮಕ್ಕಳ ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಡ್ಯೂರಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ, ಒಂದು ಅವರು ರೆಗ್ಯುಲರ್ ಸ್ಕೂಲಿಂಗ್ನ ಮಿಸ್ ಮಾಡ್ಕೋಬೇಕಾಗತ್ತೆ. 3 to 6 months ಇರುತ್ತೆ ಬಹಳಷ್ಟು ಟ್ಯೂಮರ್ಸ್ ಅಲ್ಲಿ. ಬಟ್ ಅದಕ್ಕೆ ನಾವು ಹೇಳಿದಾಗ ನಾವು ಅದಕ್ಕೆ ಸಪರೇಟ್ ಸ್ಕೂಲಿಂಗ್ ನಾವು ಶುರು ಮಾಡಿದ್ವಿ ಇಂಥ ಮಕ್ಕಳಿಗೇನೆ. ಎರಡನೇದು ಏನು ಮಿಸ್ ಆಗುತ್ತೆ ಅಂದ್ರೆ, ಅವರು ರೆಗ್ಯುಲರ್ ಆಗಿ ಬಹಳ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡೋವಂಥದ್ದು ಅವನ್ನೆಲ್ಲ ಸ್ವಲ್ಪ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಿಕಾಸ್ ಈ ಥರದ ಮಕ್ಕಳಿಗೆ ನಾವು ಕಿಮೊಥೆರಪಿ ಮತ್ತು ರೇಡಿಯೇಷನ್ ಎಲ್ಲ ಕೊಡಬೇಕಾದ್ರೆ ಅವರ ರೋಗ ಪ್ರತಿರೋಧಕ ಶಕ್ತಿ ಏನು ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ದೇ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್ ಆಗೋ ರಿಸ್ಕ್ ಇರುತ್ತೆ. ಹಾಗಾಗಿ ನಾವು ಕೆಲವು ಮಕ್ಕಳಿಗೆ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗೋದನ್ನು ಕೆಲವು ದಿನಗಳಿಗೆ ನಾವು ರೆಸ್ಟ್ರಿಕ್ಷನ್ ಮಾಡ್ತೀವಿ. ಬಟ್ ಅದಕ್ಕೆ ಕಾಂಪೆನ್ಸೇಟ್ ಮಾಡೋದಕ್ಕೆ ವಿ ವಿಲ್ ಇನ್ವಾಲ್ವ್ ದೆಮ್ ಇನ್ ವೇರಿಯಸ್ ಆಕ್ಟಿವಿಟೀಸ್ ಇನ್ಸೈಡ್ ದ ಹಾಸ್ಪಿಟಲ್, ಸೊ ದಟ್ ಅವರು ಹಾಸ್ಪಿಟಲ್ ಒಳಗಡೆ ಅದನ್ನೆಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿಸ್ತೀವಿ. ಊಟ ತಿಂಡಿಯಲ್ಲಿ ಕೆಲವು ಬದಲಾವಣೆ ಮಾಡ್ತೀವಿ. ಎಸ್ಪೆಷಲಿ ರಾ ಫುಡ್ಸನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಇದು ಮಾಡ್ತೀವಿ. ರಾ ಫುಡ್ ಅಂದರೆ ಬೇಯಿಸದೇ ಇರೋವಂಥದ್ದು, ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಮಾಡ್ತೀವಿ. ಕೊನೆಯದಾಗಿ ಡಾಕ್ಟರ್ ಆನಂದ್, ಇವಾಗ ಪೋಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ತುಂಬ ಒಂಥರ ಚಿಂತೆಯಲ್ಲಿರ್ತಾರೆ, ಭಯದಲ್ಲಿರ್ತಾರೆ, ಚಿಂತೆಯಲ್ಲಿರ್ತಾರೆ. ಸೊ ಅವರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಒಂದು ಸಂದೇಶ ಏನು ಅಂದರೆ ಪೋಷಕರಿಗೆ ಅಂದರೆ, ಒಂದು ಮಕ್ಕಳ ಕ್ಯಾನ್ಸರ್ ಬಹಳ ವಿರಳ, ಮತ್ತು ಮಕ್ಕಳ ಕ್ಯಾನ್ಸರ್ ಸರಿಯಾದ ಟೈಮಲ್ಲಿ ಪತ್ತೆ ಹಚ್ಚಿ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೆ ಗುಣ ಆಗೋ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಬಹಳಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಅವೈಲೇಬಲ್ ಇದೆ. ಬಹಳಷ್ಟು ಹಾಸ್ಪಿಟ್ಲು ಮಕ್ಕಳ ಕ್ಯಾನ್ಸರ್ಸ್ಗೆ ಫ್ರೀಯಾಗಿ ಅಥವಾ ಕನ್ಸೆಷನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಹೆದರಿಕೆ ಬೇಡ. ಸರಿಯಾದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಿಗುವಂಥ ಜಾಗನ ನೀವು ತಲುಪಿದಲ್ಲಿ ಮಿಕ್ಕಿದ್ದೆಲ್ಲದನ್ನು ಹಾಸ್ಪಿಟಲ್ಸ್ ವಿಚಾರ ಮಾಡ್ತಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಆ ಚೇತನ ಶಕ್ತಿ ಚೆನ್ನಾಗಿರೋದ್ರಿಂದ ಅವರು ಬೇಗ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಮತ್ತು ಗುಣ ಆಗೋ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಡಾಕ್ಟರ್ ಆನಂದ್ ಅವರೇ, ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದು ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅನೇಕ ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದೀರಾ. ಪೋಷಕರಲ್ಲಿ ಒಂದು ಪಾಸಿಟಿವ್ ಹೋಪ್ನ ಮೂಡಿಸಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಮತ್ತು ಚಿಕಿತ್ಸಾ ವಿಧಾನಗಳು ಈ ಕುರಿತಾಗಿ ಮಕ್ಕಳ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಆನಂದ್ ಕೆಸಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.